ವಿಶೇಷವಾಗಿ ರಾಮಾಯಣ, ರಾಮ ಅಯನ ಅಂದರೆ ನಡೀತಕ್ಕಂಥದ್ದು ಅವನ ಒಂದು ಕಾಲಕ್ಕೆ ನಾವು ರಾಮನು ಯಾವ ರೀತಿಯಾಗಿ ನಡೆದುಕೊಂಡ, ಅವನ ಕಾಲ ಹೇಗಿತ್ತು, ರಾಮನು ಆದರ್ಶ ಪುರುಷ ಅಂಥೇಳಿ ನಾವು ಹೇಳ್ತೀವಿ, ಅದೆಲ್ಲ ಹೇಗೆ ಅಂತ ನಾವು ತಿಳಿದುಕೊಳ್ಳಬೇಕಾದ್ರೆ ರಾಮನ ಒಂದು ನಡವಳಿಕೆ, ಅವನ ಕಾಲವನ್ನು ನಾವು ರಾಮಾಯಣ ಅಂತೇಳಿ ಹೇಳ್ತಕ್ಕಂಥದ್ದು. ಆದ್ದರಿಂದ ಈ ರಾಮಾಯಣದ ಒಂದು ಪ್ರಮುಖವಾಗಿರತಕ್ಕಂಥ ಎಲ್ಲ ರಾಮಾಯಣತಕ್ಕಂಥ ಪಾರಾಯಣ ಯೋಗ್ಯವಾದಂತಹ ಗ್ರಂಥ ಅಂತೇಳಿ ಹೇಳ್ತಾರೆ. ಅಂದರೆ ರಾಮ ಇನ್ನು ಅಷ್ಟಾದಶ ಪುರಾಣ ಇರ್ಬೋದು, ಮಹಾಭಾರತ ಇರ್ಬೋದು, ಇವೆಲ್ಲವೂ ಕೂಡ ನಾವು ಓದಿ ತಿಳಿದುಕೊಳ್ತಕ್ಕಂಥ. ರಾಮಾಯಣ ಹಾಗಲ್ಲ, ಅದಕ್ಕೆ ಪೂಜ್ಯವಾದಂತಹ ಒಂದು ರಾಮಾಯಣ ಪಾರಾಯಣವನ್ನು ಮಾಡಿದರೆ ಎಷ್ಟೋ ಸಮಸ್ಯೆಗಳು ಕಷ್ಟಗಳು ನಿವಾರಣೆ ಆಗುತ್ತೆ ಅಂತೇಳಿ ತಿಳಿದು ಆ ಮೂಲಕ ವಿಶೇಷ ಪರ್ವಕಾಲಗಳಲ್ಲಿ ಅಂದರೆ ನವರಾತ್ರಿ ದಸರಾದಲ್ಲಿರ್ಬೋದು, ಯುಗಾದಿಯ ಸಮಯದಲ್ಲಿ ವಸಂತ ನವರಾತ್ರಿ ಇರ್ಬೋದು, ಇಂತಹ ಸಮಯದಲ್ಲಿ ರಾಮಾಯಣ ಪಾರಾಯಣವನ್ನು ಮಾಡಿ ಆ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದೆಲ್ಲ ನಾವು ನೋಡ್ತೀವಿ. ಇದೆಲ್ಲ ರಾಮಾಯಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರಾಮಾಯಣ ಅನ್ನತಕ್ಕಂಥದ್ದು ಒಂದು ಮಹಾಕಾವ್ಯ. ನಾವೀಗ ಅದೇ ವಿಷಯಕ್ಕೆ ಬಂದಿರತಕ್ಕಂಥ ರಾಮಾಯಣ ಪಾತ್ರ ಪ್ರಪಂಚ, ಅದರ ಶ್ರೀರಾಮನ ಒಂದು ನಡೆ ಹೇಗಿತ್ತು, ಸೀತಾ ಮಾತೆಯ ಆದರ್ಶ ಜೀವನ ಯಾವ ರೀತಿ ಇತ್ತು, ಒಂದು ಸಹೋದರ ಭ್ರಾತೃತ್ವವನ್ನು ಸಾರ್ತಕ್ಕಂತಹ ಭರತ ಅಥವಾ ಲಕ್ಷ್ಮಣ ಇವರೆಲ್ಲ ಒಂದು ಯಾವ ರೀತಿಯಾದಂತಹ ಒಂದು ಆದರ್ಶ ನಡೆಯನ್ನು ನಮಗೆ ಕೊಟ್ಟರು, ಅಥವಾ ಪ್ರಮುಖವಾದಂತಹ ಪಾತ್ರವಾದಂತಹ ಆಂಜನೇಯ ಹನುಮಂತನ ಒಂದು ವಿಶೇಷವಾದಂತಹ ಹನುಮಂತನನ್ನು ಒಂದು 50ಕ್ಕೆ ಏರಿಸಿರ್ತಕ್ಕಂತಹ ಗುಣಗಳ್ಯಾವುದು, ಇವೆಲ್ಲವೂ ಕೂಡ ರಾಮಾಯಣದಲ್ಲಿ ಬರುತ್ತೆ. ಅದರಿಂದ ನಾವೆಲ್ಲ ಶಾಸ್ತ್ರ ಪುರಾಣ ಮಹಾಕಾವ್ಯಗಳು ವೇದ ಇವುಗಳನ್ನು ತಿಳಿದುಕೊಳ್ಳುವುದರ ಜೊತೆಯಲ್ಲಿ ಈ ರಾಮಾಯಣಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟು ಆಂಜನೇಯನ ರಾಮೋ ವಿಗ್ರಹವಾನ್ ಧರ್ಮ ಅಂತೇಳಿ ಹೇಳ್ತಾರೆ. ಒಂದು ಧರ್ಮ ಅಂದರೆ ಮೂರ್ತ ಸ್ವರೂಪದಲ್ಲಿ ಹೇಗಿರುತ್ತೆ ಅಂದರೆ ನಾವು ಶ್ರೀರಾಮನನ್ನು ನೋಡಬೇಕು. ಶ್ರೀರಾಮನನ್ನು ನೋಡಿದರೆ ಅದೇ ಧರ್ಮ ಹೇಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಶ್ರೀರಾಮನ ರೀತಿಯಲ್ಲಿ ಧರ್ಮ ಇರುತ್ತೆ. ರಾಮೋ ವಿಗ್ರಹವಾನ್ ಧರ್ಮ ಅನ್ನತಕ್ಕಂಥದ್ದನ್ನು ವಾಲ್ಮೀಕಿಗಳೇ ಸ್ವತಃ ಹೇಳಿದ್ದಾರೆ. ಆದ್ದರಿಂದ ಇಲ್ಲೆಲ್ಲ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ಬರತಕ್ಕಂಥದ್ದು. ಆದ್ದರಿಂದ ರಾಮಾಯಣವನ್ನು ನಾವು ಪ್ರಮುಖವಾಗಿ ನೋಡಿಕೊಂಡು ಆ ಮೂಲಕ ಆಂಜನೇಯನ ಇರ್ಬೋದು, ರಾಮನ ಒಂದು ಯಾವ ರೀತಿಯಾದಂತಹ ಒಂದು ಪಿತೃವಾಕ್ಯ ಪರಿಪಾಲನೆ ಇರ್ಬೋದು, ಸುಂದರಕಾಂಡ ಒಂದು ಆಂಜನೇಯನ ಸಾಹಸ ಶೌರ್ಯ ಪ್ರತಾಪ ಇವುಗಳನ್ನು ಸಾರಿಸ್ತಕ್ಕಂತಹ ಸುಂದರಕಾಂಡ ಇರಬಹುದು, ಇದರ ಬಗ್ಗೆ ನಾವು ಅಧ್ಯಯನವನ್ನು ಪ್ರಮುಖವಾಗಿ ಮಾಡಬೇಕಾಗುತ್ತೆ.